ಬಡ ವಿದ್ಯಾರ್ಥಿಗಳಿಗೆ ಬೆಳಗಾವಿಯಲ್ಲಿ ನಡೆಯಿತು ಸತ್ಕಾರ್ಯ. ಪ್ರತಿಭೆ ಯಾರ ಸ್ವತ್ತು ಅಲ್ಲ ಎಂದ ರಾಯಲ್ ಶಿಕ್ಷಣ ಸಂಸ್ಥೆ. ರಫೀಕಾ ಡಾಂಗೆ ಮಾಡಿದ ಕಾರ್ಯಕ್ಕೆ ಅಥಣಿಯಲ್ಲಿ ಭಾರೀ ಶ್ಲಾಘನೆ. ಒಂದೆಡೆ ಓದಿಗಾಗಿ ಟ್ಯಾಬ್ ನೀಡುವಂತೆ ರಾಜ್ಯದ ಬಡ ವಿದ್ಯಾರ್ಥಿಗಳು ಬೇಡುತ್ತಿದ್ದಾರೆ. ಈ ನಡುವೆ ಮತ್ತೊಂದೆಡೆ ಸ್ವಯಂ ಪ್ರೇರಿತವಾಗಿ ಬೆಳಗಾವಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸತ್ಕಾರ್ಯವೊಂದು ನಡೆದಿದೆ. ಏನು ಅಂತೀರಾ? ಹೌದು, ಪ್ರತಿಭೆಗಳು ಬೆಳಕಿಗೆ ಬರಬೇಕಾದ್ರೆ ಪ್ರೋತ್ಸಾಹ ಮತ್ತು ಅವಕಾಶಗಳು ಬಹಳ ಮುಖ್ಯವಾಗಿರುತ್ತೆ. ಎಲ್ಲಿಯವರೆಗೂ ಪ್ರೋತ್ಸಾಹ ಮತ್ತು ಅವಕಾಶಗಳು ಸಿಗುವುದಿಲ್ಲವೋ ಅಲ್ಲಿಯವರೆಗೂ ವಿದ್ಯಾರ್ಥಿಗಳ ಪ್ರತಿಭೆಗಳು ಹೊರಗೆ ಬರೋದಿಲ್ಲ. ಹೀಗಿದ್ದಾಗ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಗಳನ್ನು ತುಂಬುವಂತಹ ಕೆಲಸ ಬೆಳಗಾವಿಯ ರಾಯಲ್ ಶಿಕ್ಷಣ ಸಂಸ್ಥೆ ಮಾಡಿದೆ. ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಫೀಕಾ ಡಾಂಗೆ ಅವರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ತುಂಬಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ರಾಯಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 2018-19 ಮತ್ತು 2019-20 ಸಾಲಿನ SLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ತಾಲೂಕು ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಜ್ಞಾನ ಕೇವಲ ಸಂಪಾದನೆಗಲ್ಲ, ಜ್ಞಾನ ಕೇವಲ ಹಣಕ್ಕಾಗಿಯೂ ಅಲ್ಲ, ಜ್ಞಾನ ನಮ್ಮ ಸಂಸ್ಕಾರವನ್ನು ನಿರ್ಮಾಣ ಮಾಡುವುದಕ್ಕೆ, ಜ್ಞಾನವು ಒಂದು ನಮ್ಮ ಜೀವನ ನಿರ್ಮಾಣ ಮಾಡುವ ಅಂಶ ಎಂದು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಕೆಲಸವನ್ನು ರಾಯಲ್ ಶಿಕ್ಷಣ ಸಂಸ್ಥೆ ಮಾಡುತ್ತಾ ಬಂದಿದೆ. ಅದರನ್ವಯ ಈ ಬಾರಿಯೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಿದೆ. ಶಿಕ್ಷಣ ಸಂಸ್ಥೆಯ ಈ ಕಾರ್ಯಕ್ಕೆ ಬನಹಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ SM ಶೇಖ್ ಶ್ಲಾಘಿಸಿದ್ದಾರೆ. ಈ ರಾಯಲ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆದಂಥ ಡಾಂಗೆಯವರಂಥ ಪ್ರೋತ್ಸಾಹ ನೀಡುವವರು, ಹಾರೈಸುವವರು, ಶುಭ ಕೋರುವವರು ಇದ್ದಾಗ ಮಾತ್ರ ಸಮಾಜದಲ್ಲಿ ನಾನು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದಂಥ ಸಾಧಕರನ್ನು ನಿರ್ಮಾಣ ಮಾಡ್ಬೋದು. ಇಂತಹ ಪ್ರೋತ್ಸಾಹವನ್ನು ನೀಡುವಂಥ ದಾನಿಗಳು, ಹಾರೈಕೆ ಮಾಡುವವರು, ಪ್ರೋತ್ಸಾಹಿಸುವವರು ಈ ಒಂದು ಸಮಾಜದಲ್ಲಿ ಹೆಚ್ಚಿಗೆ ಬೆಳಕಿಗೆ ಬಂದು ಇನ್ನಷ್ಟು ಹೆಚ್ಚಿನ ಸಾಧಕರು ಈ ಸಮಾಜಕ್ಕೆ ಬಂದು ಸಮಾಜದ ಉದ್ಧಾರದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳೋಣ ಎಂದು ನಾವೆಲ್ಲರೂ ಆಶಿಸೋಣ ಅಂತ. ಇನ್ನು ನಮ್ಮ ಸಂಸ್ಥೆಯ ಉದ್ದೇಶ ಇಷ್ಟೇ. ನಮ್ಮ ಸಂಸ್ಥೆ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅನ್ನುವುದು ಮುಖ್ಯವಲ್ಲ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 14 ವರ್ಷಗಳಿಂದ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಸಂಸ್ಥೆಯನ್ನು ಯಾವುದೇ ರೀತಿಯ ಹಣ ಸಂಪಾದನೆ ಮಾಡುವುದಕ್ಕಾಗಿ ಸ್ಥಾಪಿಸಿಲ್ಲ. ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶ ಇಟ್ಟುಕೊಂಡು ಇಂತಹ ರಾಯಲ್ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿ ಈ ಕಾರ್ಯವನ್ನು ಮಾಡಿದ್ದೇನೆ. ಇದರ ಸದುಪಯೋಗವನ್ನು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂತೆ ರಾಯಲ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರಫೀಕಾ ಡಾಂಗೆ ಸೇವಾ ಕಾರ್ಯದ ಸದುದ್ದೇಶವನ್ನು ತಿಳಿಸಿದ್ದಾರೆ. ನಾನು ಶಿಕ್ಷಣದಿಂದ ವಂಚಿತರಾಗಿದ್ದೇನೆ. ನಮ್ಮ ತಾಲೂಕಿನ ಮಟ್ಟದ ವಿದ್ಯಾರ್ಥಿಗಳಿಗೆ ಅವರು ವಂಚಿತ ಆಗಬಾರ್ದಂತ ನನ್ನ ಆಸೆ ಇತ್ತು. ಆಸೆಯನ್ನು ನಾನು ಪ್ರಯತ್ನವಾಗಿ ಮಾಡ್ತಾ ಇದ್ದೇನೆ. ಮುಂದೆ ಇದೇ ಪ್ರಯತ್ನ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲು ಪ್ರಯತ್ನ ಮಾಡಲು ನಿಮ್ಮೆಲ್ಲರ ಸಹಕಾರ ಭಾಳ ಮಹತ್ವ ಇದೆ ಅಂತ ರಾಯಲ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ರಫೀಕಾ ಡಾಂಗೆ ಬಡತನ ಎಂಬ ವಿಶ್ವವಿದ್ಯಾನಿಲಯದಲ್ಲಿ ಓದಿದ ವ್ಯಕ್ತಿ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಬಹುಮಾನಗಳನ್ನು ಕೊಡುವುದರ ಜೊತೆಗೆ ಅವರು ಆರ್ಥಿಕವಾಗಿ ಮುಂದುವರಿಯಬೇಕೆಂಬ ಉದ್ದೇಶದಿಂದ ಹಣದ ಸಹಾಯ ಮಾಡುತ್ತಾ ಬಂದಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾಭ್ಯಾಸದಲ್ಲಿ ಈ ಹಣದ ಸದ್ಬಳಕೆ ಮಾಡಿಕೊಳ್ಳಲಿ ಎಂಬ ಉದ್ದೇಶದಿಂದ ಈ ಸಾಧಕರ ಸನ್ಮಾನವನ್ನು ಮಾಡಿದ್ದಾರೆ. ಸಂಸ್ಥೆಯ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂತೆ ಜಮಖಂಡಿ KAS ಅಧಿಕಾರಿ ಅಬಿದಾ ಗದ್ಯಾಳ ಹಾಗೂ ರಾಯಲ್ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಂಕರ್ ಜಗದಾಳ ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದಾರೆ. ಈ ನಮ್ಮ ಶಾಲೆಯಲ್ಲಿ ಕಲಿಯೋ ಬಡ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ವಿ. ಯಾಕಂದರೆ ಬಡತನದಲ್ಲಿ ಟ್ಯಾಲೆಂಟ್ ಇದ್ದರೆ ಅದು ಮುಚ್ಚಿ ಹೋಗಬಾರ್ದು. ಅಂಥ ಮಕ್ಕಳು ಒಳ್ಳೆ ಸ್ಕೋರ್ ಮಾಡಲಿ, ನಮ್ಮ ಶಾಲೆಯ ಚೇರ್ಮನ್ರು ಆಯಿತು, ನಮ್ಮ ಸಂಸ್ಥೆ ಆಯಿತು, ಯಾವತ್ತೂ ಅವ್ರ ಜೊತೆಗಿರುತ್ತೆ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ. ಒಟ್ಟಾರೆ ರಾಯಲ್ ಶಿಕ್ಷಣ ಸಂಸ್ಥೆ ವತಿಯಿಂದ ಸಾಧಕ ವಿದ್ಯಾರ್ಥಿಗಳಿಗೆ ಸತ್ಕಾರ್ಯ ಜೊತೆಗೆ ವಿದ್ಯಾರ್ಥಿಗಳಿಗೆ ಹಣದ ಸಹಾಯವನ್ನು ಮಾಡಿರುವುದು ನೋಡಿದ್ರೆ ಇಂತಹ ಸಂಸ್ಥೆಯನ್ನು ಆದರ್ಶವಾಗಿಟ್ಟುಕೊಂಡು ಇನ್ನುಳಿದ ವಿದ್ಯಾಸಂಸ್ಥೆಗಳು ಸಹ ವಿದ್ಯಾರ್ಥಿಗಳಿಗೆ ಇಂತಹ ಸಹಾಯವನ್ನು ಮಾಡಲಿ. ಈ ಮೂಲಕ ವಿದ್ಯಾರ್ಥಿಗಳು ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯಲಿ ಎಂಬುದು ಸಮಗ್ರ ನ್ಯೂಸ್ನ ಆಶಯವಾಗಿದೆ. ಸತೀಶ್ ಕೋಳಿ, ಸಮಗ್ರ ನ್ಯೂಸ್.